ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಲಿತ ಪರ ನಾವು ನಿಲ್ತೇವೆ ಅಂತ ಹೇಳುವಂತ ಸರ್ಕಾರದ ಈ ಒಂದು ಆಡಳಿತದಲ್ಲಿ ಇದೆಂತ ಗತಿ ಬಂದಿದೆ. ಸರ್ಕಾರಿ ಕಚೇರಿಯಲ್ಲಿ ದಲಿತ ಮಹಿಳೆಯೊಬ್ಬಳ ವಿವಸ್ತ್ರ ಮಾಡಿ ಆಕೆಯ ಮೇಲೆ ದೌರ್ಜನ್ಯ ನಡೆಸಿರುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ದಲಿತ ಪರ ಸರ್ಕಾರ ಏನಿದೆ, ಈ ಒಂದು ಸರ್ಕಾರದ ಆಡಳಿತದಲ್ಲೇ ಇಂಥದ್ದೊಂದು ಗತಿ ಬಂದಿರುವಂಥದ್ದು. ಸರ್ಕಾರಿ ಕಚೇರಿಯಲ್ಲಿ ಏನು ದಲಿತ ಮಹಿಳೆಯೊಬ್ಬಳ ವಿವಸ್ತ್ರಗೊಳಿಸಿ ಆಕೆಯ ಮೇಲೆ ದೌರ್ಜನ್ಯ ನಡೆದಿರುವಂತ ಆರೋಪ ಕೇಳಿ ಬಂದಿದೆ. ಆಕೆಯನ್ನ ವಿವಸ್ತ್ರಗೊಳಿಸಿ ಆಕೆಯ ಮೇಲೆ ಬೆದರಿಕೆ ಹಾಕಿದ್ದಾರೆ ಅಧಿಕಾರಿಗಳು ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಹಿರಿಯ ಅಧಿಕಾರಿಗಳ ವಿರುದ್ಧ ಈಗ ಈ ಮಹಿಳೆ ಏನಿದ್ದಾಳೆ ಆಕೆ ಠಾಣೆಯ ಮೆಟ್ಟಿಲೇರಿದ್ದಾಳೆ. ತಾನು ದಲಿತಳು ಎಂಬ ಕಾರಣಕ್ಕೆ ತನ್ನನ್ನ ಕೆಲಸದಿಂದ ತೆಗೆದು ಹಾಕ್ತೀವಿ ಅನ್ನುವಂತ ಮಾತುಗಳನ್ನ ಆಡಿದ್ರಂತೆ. ಆಕೆಯನ್ನ ಕೆಲಸದಿಂದ ತೆಗಿಬೇಕು ಅನ್ನುವಂತ ಹುನ್ನಾರ ಕೂಡ ನಡೆದಿತ್ತು ಅಂತ ಹೇಳಿ ಈ ಮಹಿಳೆ ಆರೋಪ ಮಾಡ್ತಾ ಇರುವಂತದ್ದು. ಅದಷ್ಟೇ ಅಲ್ಲದೆ ಈಕೆಯ ಮೇಲೆ ಕಳ್ಳತನದ ಆರೋಪವನ್ನ ಹೊರಿಸಿ 8 ಗಂಟೆಗಳ ಕಾಲ ಈಕೆಯನ್ನ ಬೆತ್ತಲೆ ನಿಲ್ಲಿಸಿದ್ರು ಅನ್ನುವಂತ ಆರೋಪವನ್ನ ಈ ಮಹಿಳೆ ಮಾಡ್ತಿದ್ದಾರೆ. ಈಕೆ ಕೇವಲ ದಲಿತಳು ಅನ್ನುವ ಕಾರಣಕ್ಕೆ ಇಷ್ಟೆಲ್ಲ ಹುನ್ನಾರ ನಡೀತು ಅಂತ ಹೇಳಿ ಈಗ ಆರೋಪವನ್ನ ಈ ಮಹಿಳೆ ಸ್ವತಃ ಮಾಡ್ತಾ ಇರುವಂತದ್ದು. ಈಕೆಯನ್ನ ಈ ರೀತಿಯಾಗಿ 8 ಗಂಟೆಗಳ ಕಾಲ ಬೆತ್ತಲೆ ನಿಲ್ಲಿಸಿರುವಂತ ಅಧಿಕಾರಿಗಳೇನಿದ್ದಾರೆ ಅವರ ವಿರುದ್ಧ ಈಗ ದೂರು ದಾಖಲಿಸಿದ್ದಾರೆ ಮಹಿಳೆ. ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ದಲಿತ ಪರ ಸರ್ಕಾರದಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥದ್ದು ಈಗ ವಿಪರ್ಯಾಸವಾಗಿರುವಂಥದ್ದು. ಸರ್ಕಾರಿ ಕಚೇರಿಯಲ್ಲಿಯೇ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಸುಮಾರು 8 ಗಂಟೆಗಳ ಕಾಲ ಮಹಿಳೆಯನ್ನ ವಿವಸ್ತ್ರಗೊಳಿಸಿದ್ದಾರೆ ಆಫೀಸರ್ಗಳು. ಸರ್ಕಾರದ ಪ್ರತಿಷ್ಠಿತ ಕಚೇರಿಯಲ್ಲಿ ಇಂಥದ್ದೊಂದು ಅಮಾನವೀಯ ಘಟನೆ ನಡೆದಿರುವಂತದ್ದು ಈಗ ಎಲ್ಲರಲ್ಲೂ ಕೂಡ ಹಲವು ಪ್ರಶ್ನೆಗಳಿಗೆ ಕಾರಣವಾಗಿದೆ. MSIL ಕಚೇರಿಯಲ್ಲಿ ಮಹಿಳೆಯ ಮೇಲೆ ಇಂಥದ್ದೊಂದು ದೌರ್ಜನ್ಯ ನಡೆದಿರುವಂತ ಆರೋಪ ಕೇಳಿ ಬಂದಿದೆ. ಇಲ್ಲಿನ GM ಚಂದ್ರಶೇಖರ್ ಹಾಗೆ DGM ನಳಿನಿ ಹಾಗೂ CEO ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ಈ ಮಹಿಳೆ. ಈಕೆ ಹೇಳುವ ಪ್ರಕಾರ ಸುಮಾರು 8 ವರ್ಷದಿಂದ ಈಕೆ ಕೆಲಸ ಮಾಡಿಕೊಂಡು ಬಂದಿದ್ರು ಕೂಡ ಆಕೆಗೆ 1 ವರ್ಷದಿಂದ ಈ ರೀತಿಯಾಗಿ ನಿರಂತರ ದೌರ್ಜನ್ಯ ಮಾಡಲಾಗ್ತಾ ಇದೆ ಅಂತ ಹೇಳಿ ಇವಿಷ್ಟರ ಜನರ ಮೇಲೆ ಆರೋಪವನ್ನ ಮಾಡ್ತಾ ಬರ್ತಿದ್ದಾಳೆ. ಈ ಮಹಿಳೆ ಏನಿದ್ದಾಳೆ ಈಕೆ ಸುಮಾರು 8 ವರ್ಷದಿಂದ ಈ ಒಂದು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ಲಂತೆ. ಆದ್ರೆ ಇಲ್ಲಿನ ಅಧಿಕಾರಿಗಳು ಆಕೆಗೆ 1 ವರ್ಷದಿಂದ ನಿರಂತರವಾಗಿ ದೌರ್ಜನ್ಯ ಮಾಡಿಕೊಂಡು ಬರ್ತಾನೆ ಇದ್ರು. ಕೊನೆಗೆ ಆಕೆಯನ್ನ ಕೆಲಸದಿಂದ ತೆಗಿಬೇಕು ಅನ್ನುವಂತ ಉದ್ದೇಶದಿಂದ, ಅದು ಕೂಡ ಆಕೆ ದಲಿತೆ ಅನ್ನುವಂತ ಒಂದೇ ಒಂದು ಕಾರಣದಿಂದ ಆಕೆಯನ್ನ ಕೆಲಸದಿಂದ ಇಳಿಸಬೇಕು ಅನ್ನುವಂತ ಒಂದು ನಿರ್ಧಾರದಿಂದ ಆಕೆಯ ಮೇಲೆ ಕಳ್ಳತನದ ಆರೋಪವನ್ನ ಹೊರಿಸಿ ಆಕೆಯನ್ನ ಕೆಲಸದಿಂದ ತೆಗಿಬೇಕು ಅನ್ನುವಂತ ಪ್ರಯತ್ನದಿಂದಾಗಿ ಇವೆಲ್ಲವೂ ಕೂಡ ನಡೆದಿದೆ. ಹಾಗೆ ಯಾವುದೋ ಒಂದು ಆರೋಪವನ್ನ ಮಾಡಿ ಈಕೆಯನ್ನ ಬರೋಬ್ಬರಿ 8 ಗಂಟೆಗಳ ಕಾಲ ಬೆತ್ತಲೆ ಮಾಡಿ ನಿಲ್ಲಿಸಿದ್ದಾರೆ ಈ ಅಧಿಕಾರಿಗಳು ಅನ್ನುವಂತ ದೊಡ್ಡ ಆರೋಪ ಈಗ ಕೇಳಿ ಬರ್ತಾ ಇದೆ. ಕೀಳು ಜಾತಿ ಮುಸುರೆ ತಿಕ್ಕು ನಿನ್ಗ್ಯಾಕೆ ಕೆಲಸ ಅಂತ ಹೇಳಿ ಈಕೆಯ ಮೇಲೆ ನಿಂದನೆ ಮಾಡಿದ್ರಂತೆ. ಹೇಳಿದಂತೆ ಕೇಳಿದ್ರೆ ಮಾತ್ರ ನಿನ್ನ ಕೆಲಸ ಕಂಟಿನ್ಯೂ ಆಗತ್ತೆ ಅಂತ ಹೇಳಿ ಆಕೆಯ ಮೇಲೆ ಲೈಂಗಿಕ ಕಿರುಕುಳವನ್ನ ಕೂಡ ಮಾಡಿದ್ದಾರೆ ಈಕೆಯ ಮೇಲೆ ಅನ್ನುವಂತ ಆರೋಪ ಬಂದಿದೆ. ಅಧಿಕಾರಿಗಳ ವಿರುದ್ಧ ಈಗ ಮಹಿಳೆ ದೂರನ್ನ ಕೂಡ ದಾಖಲಿಸಿದ್ದಾರೆ. ವೆಸ್ಟ್ DCRE ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈಕೆ ಒಬ್ಬ ಕೀಳು ಜಾತಿಗೆ ಸೇರಿದಂತ ಒಬ್ಬ ಮಹಿಳೆ, ದಲಿತ ಜಾತಿಗೆ ಸೇರಿದ ಮಹಿಳೆ ಅನ್ನುವಂತ ಒಂದೇ ಒಂದು ಕಾರಣದಿಂದ ಈಕೆಯ ಮೇಲೆ ಇಂಥ ದೌರ್ಜನ್ಯ ನಡೆದಿದೆ ಅಂತೆ. ಆಕೆಗೆ ಪ್ರತಿ ಬಾರಿ ನಿಂದನೆ ಕೇಳಬೇಕಾಗ್ತಿತ್ತಂತೆ. ನೀನು ಕೀಳು ಜಾತಿಯವಳು, ನೀನು ಕೇವಲ ಮುಸುರೆ ತಿಕ್ಕು ಆ ಕೆಲಸವನ್ನ ಮಾಡು, ನಿಂಗೆ ಯಾಕೆ ಇಂಥ ಒಳ್ಳೆ ಕೆಲಸ ಅಂತ ಹೇಳಿ ಆಕೆಯ ಮೇಲೆ ಪದೇ ಪದೇ ನಿಂದನೆ ಆಗ್ತಾ ಇದ್ದಂತೆ ಈಕೆ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾಳೆ. ಇಷ್ಟೆಲ್ಲ ದೌರ್ಜನ್ಯವನ್ನ ಈ ಮಹಿಳೆ ಸಹಿಸಿಕೊಂಡಿದ್ರು. ಆದರೆ ಈಗ ನಡೆದಿರುವಂತ ಈ ಒಂದು ಅಮಾನವೀಯ ಘಟನೆ ಏನು ನಡೆದಿದೆ, ಹೆಣ್ಣು ಮಕ್ಕಳಿಗೆ ಎಲ್ಲೂ ಕೂಡ ಸೇಫ್ ಇಲ್ಲ. ಸರ್ಕಾರಿ ಕಚೇರಿಯಲ್ಲಿ, ಪ್ರತಿಷ್ಠಿತ ಕಚೇರಿಯಲ್ಲಿ ಇಂಥ ಕೆಲಸ ಆಗಿರೋದ್ರಿಂದ ಇದು ಮತ್ತಷ್ಟು ಮುಜುಗರಕ್ಕೆ ಕಾರಣವಾಗಿದೆ. ಹೆಣ್ಣು ಮಕ್ಕಳನ್ನ ಬೆತ್ತಲೆ ಮಾಡಿ ನಿಲ್ಲಿಸ್ತಾರೆ ಇಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಇನ್ನೆಲ್ಲಿ ಸೇಫ್ ಇದೆ ಅನ್ನುವಂಥ ಪ್ರಶ್ನೆಗಳು ಈಗ ಎಲ್ಲಾ ಕಡೆ ಮೂಡುತ್ತೆ. ಇಂಥ ಒಂದು ಅಮಾನವೀಯ ಘಟನೆ ಈಗ ಬೆಳಕಿಗೆ ಬಂದಿರುವಂಥದ್ದು. ಇದು ಈಗಿನ ವಿಷಯವಲ್ಲ, ಸುಮಾರು 1 ವರ್ಷದಿಂದ ನಿರಂತರವಾಗಿ ಈ ದೌರ್ಜನ್ಯ ನಡೀತಾನೆ ಇತ್ತಂತೆ.
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೇರ ಸಂಪರ್ಕದಲ್ಲಿ ನೀಡ್ತಾ ಹೋಗ್ತಾರೆ. ವಿಶ್ವನಾಥ್, ಈ ಒಂದು ಇಂಥ ಸರ್ಕಾರಿ ಕಚೇರಿಗಳಲ್ಲೇ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ದಲಿತ ಮಹಿಳೆ ಅನ್ನುವಂಥ ಒಂದೇ ಒಂದು ಕಾರಣದಿಂದಾಗಿ ಈಕೆಯ ಮೇಲೆ ಇಂಥ ದೌರ್ಜನ್ಯ ಆಗಿದೆ ಅನ್ನುವಂಥ ಆರೋಪವನ್ನ ಈಗ ಈ ಮಹಿಳೆ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಏನೆಲ್ಲ ನಡೆದಿದೆ ಕಚೇರಿಯಲ್ಲಿ? ಕಳೆದ 8 ವರ್ಷದಿಂದಲೂ ಕೂಡ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದಂತಹ ಮಹಿಳೆಯೊಬ್ರು ಈ MSL ಕಚೇರಿ, ಸರ್ಕಾರಿ ಕಚೇರಿ ಏನಿದೆ ಆ ಕಚೇರಿಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಆದ್ರೆ ಇವರ ವಿರುದ್ಧವಾಗಿ 8 ವರ್ಷಗಳಿಂದಲೂ ಕೂಡ ಅನೇಕರು ಪಿತೂರಿಯನ್ನ ಮಾಡ್ತಾ ಇದ್ದಾರೆ, ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ ಮತ್ತು ಆಕೆಯ ವಿವಸ್ತ್ರಗೊಳಿಸಿ ಆಕೆಯ ಮೇಲೆ ಹಲ್ಲೆ ಮಾಡಿದ್ದಾರೆ. ಮತ್ತು ನೀನು ದಲಿತ ಮಹಿಳೆ, ನೀನ್ ಹೀಗಾಗಿ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡೋದಕ್ಕೆ ನೀನ್ ಲಾಯಕ್ಕಿಲ್ಲ, ಹೀಗಾಗಿ ನೀನು ಮುಸುರೆ ತಿಕ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಬೇಕು ಅನ್ನೋ ಒಂದು ಆಂಗಲ್ ಅಲ್ಲಿ ಆಕೆಯನ್ನ ನಿಂದಿಸಿದ್ದಾರೆ ಅನ್ನೋದು ಗಂಭೀರ ಆರೋಪ ಕೂಡ ಇರುವಂತದ್ದು. ಇನ್ನು ಇತ್ತೀಚಿನ ದಿನಮಾನಗಳಲ್ಲಿ ಸಾಕಷ್ಟು ಟಾರ್ಚರ್ ಅನ್ನ ಕೊಡ್ತಾ ಇದ್ರಂತೆ. ಪ್ರಮುಖವಾಗಿ ನೀನು ಕೀಳು ಜಾತಿಯವಳು ಅನ್ನೋ ಒಂದು ಆಂಗಲ್ ಅಲ್ಲಿ, ಅದರಲ್ಲಿ ಜನರಲ್ ಮ್ಯಾನೇಜರ್ ಚಂದ್ರಶೇಖರ್ ಆಗಿರ್ಬೋದು, ಡೆಪ್ಯೂಟಿ ಮ್ಯಾನೇಜರ್ ನಳಿನಿ ಮತ್ತು CEO ವೀಣಾ ಎಂಬುವರ ವಿರುದ್ಧವಾಗಿ ಈಗ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ನೊಂದಂತಹ ಮಹಿಳೆ ಏನಿದ್ದಾರೆ ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಏನೋ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ದಲಿತ ಪರವಾಗಿರುವಂತಹ ಸರ್ಕಾರ, ಹಿಂದುಳಿದ ಪರವಾಗಿರುವಂತಹ ಸರ್ಕಾರ ಅನ್ನೋ ಒಂದು ಆಂಗಲ್ ಸಾಕಷ್ಟು ಬಾರಿ ಹೇಳ್ಕೊಂಡಿರುತ್ತೆ. ಆದ್ರೆ ಸರ್ಕಾರಿ ಕಚೇರಿಯಲ್ಲಿ ಈ ರೀತಿಯಾಗಿ ದಲಿತ ಮಹಿಳೆಗೆ ತೊಂದರೆ ಆಗ್ತಾ ಇದ್ರು ಕೂಡ ಸರ್ಕಾರದ ಗಮನಕ್ಕೆ ಬರಲಿಲ್ವಾ, ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರಲಿಲ್ವಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ. ಹೀಗಾಗಿನೇ ನೊಂದಂತಹ ಮಹಿಳೆ ಮ್ಯಾನೇಜರ್, CEO ಮತ್ತು ಪದಾಧಿಕಾರಿ ಯಾರಿದ್ದಾರೆ ಇನ್ನೊಬ್ರು, ಅವರ ವಿರುದ್ಧವಾಗಿ ಈಗ DCRE ಠಾಣೆಗೆ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿರುವಂತದ್ದು, FIR ಕೂಡ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಆ ಒಂದು ತನಿಖೆಯನ್ನ ನಡೆಸೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನ ನಡೆಸಿರುವಂತದ್ದು. ಒಟ್ಟಾರೆಯಾಗಿ ಆಗಾಗ ಈ ಜಾತಿ ಪದ್ಧತಿಯನ್ನ ನಿರ್ಮೂಲನೆ ಮಾಡಬೇಕು, ಎಲ್ಲಾ ಕಚೇರಿಯಲ್ಲೂ ಕೂಡ, ಎಲ್ಲಾ ಸರ್ಕಾರಿ ಕಚೇರಿಗಳಾಗಿರಬಹುದು, ಎಲ್ಲೇ ಆಗಿರಬಹುದು, ದಲಿತರಿಗೆ ಸೂಕ್ತವಾದಂತಹ ಸ್ಥಾನಮಾನಗಳು ಸಿಗಬೇಕು ಮತ್ತು ಸರಿಯಾದಂತಹ ರೀತಿಯಲ್ಲಿ ಎಲ್ಲಾ ಫೆಸಿಲಿಟಿಗಳು ಸಿಗಬೇಕು, ಅವರು ಕೂಡ ಎಲ್ಲರಂತೆ ಜೀವನ ಮಾಡಬೇಕು ಅನ್ನೋ ಒಂದು ಆಂಗಲ್ ಅಲ್ಲಿ ಅವರಿಗೆ ಮೀಸಲಾತಿಯನ್ನು ಕೂಡ ಕೊಡಲಾಗಿದೆ. ಆದ್ರೆ ಇದರ ಹೊರತಾಗಿನೂ ಕೂಡ ಕೆಲವೊಂದು ಸರ್ಕಾರಿ ಕಚೇರಿಗಳಲ್ಲಿ ಈ ರೀತಿಯಾದಂತಹ ಕೃತ್ಯವನ್ನ ಏನು ಅನೇಕರು ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕೂಡ ಖಂಡನೀಯ. ಇದು ಸದ್ಯಕ್ಕೆ ಪ್ರಕರಣವನ್ನ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಸುನಿಧಿ, ಧನ್ಯವಾದಗಳು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.